ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯಾಗಿದೆ. ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿಗೆ ಫೈರಿಂಗ್ ಆಗಿರೋದು. ತಡರಾತ್ರಿ 12:50ರಲ್ಲಿ ದುಷ್ಕರ್ಮಿಗಳಿಂದ 2 ಸುತ್ತಿನ ಗುಂಡಿನ ದಾಳಿ ನಡೆದಿರೋದು. ಬಿಡದಿಯಿಂದ ಬೆಂಗಳೂರಿನತ್ತ ಹೊರಟಿದ್ದ ರಿಕ್ಕಿ ರೈ ಈ ಸಂದರ್ಭದಲ್ಲಿ 2 ಸುತ್ತಿನ ಗುಂಡಿನ ದಾಳಿ ನಡೆದಿದೆ. ಮನೆಯ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲೇ ಫೈರಿಂಗ್ ಆಗಿರೋದು. ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ಮಾಡಿದ್ದಾರೆ. ಪ್ರತಿ ಬಾರಿ ಕಾರನ್ನ ತಾನೇ ಡ್ರೈವಿಂಗ್ ಮಾಡ್ತಾ ಇದ್ದಂತ ರಿಕ್ಕಿ ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದಾರೆ. ಮನೆಯ ಮುಖ್ಯ ದ್ವಾರದ ಬಳಿನೇ ಆಗಿರುವಂತಹ ಫೈರಿಂಗ್ ಇದು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿರೋದು. ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿಯೇ ಆಗಿರುವಂತ ಗುಂಡಿನ ದಾಳಿ ಇದು. ಅಂದ್ರೆ ಅವ್ರ ಬಗ್ಗೆ ಗೊತ್ತಿರೋರು, ಸುತ್ತಮುತ್ತ ಓಡಾಡ್ತಾ ಇರುವಂತವ್ರು, ಬಹಳ ಅವರನ್ನ ಪರಿಶೀಲನೆ ಮಾಡಿದಂಥವ್ರು, ವೀಕ್ಷಣೆ ಮಾಡಿದಂಥವ್ರೇ ಇದನ್ನ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು ಹುಟ್ಕೊಳ್ತಾ ಇದೆ. ಅಂದ್ರೆ ಯಾವಾಗಲೂ ಡ್ರೈವಿಂಗ್ ಸೀಟಲ್ಲಿ ಅವರೇ ಇರ್ತಾ ಇದ್ರು ಅನ್ನೋದನ್ನ ಗೊತ್ತು ಮಾಡ್ಕೊಂಡವರು, ಮತ್ತೆ ಕಾರು ಓಡಿಸ್ತಾ ಇದ್ದಿದ್ದು ಅವರೇ ಅನ್ನೋದನ್ನ ಗೊತ್ತು ಮಾಡ್ಕೊಂಡವರು ಮನೆ ಬಳಿಯೇ ಬಂದು ಈ ರೀತಿಯಾಗಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅವರ ಮನೆ ಏನಿದೆ ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿನೇ ಫೈರಿಂಗ್ ಆಗಿರೋದು. ತಡರಾತ್ರಿ 12:50ರ ಸುಮಾರಿಗೆ ದುಷ್ಕರ್ಮಿಗಳು ಬಂದು ಈ ರೀತಿ 2 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ. ಬಿಡದಿಯಿಂದ ಬೆಂಗಳೂರಿಗೆ ಹೊರಟಿದ್ರಂತೆ. ಆ ಸಂದರ್ಭದಲ್ಲಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಆಗಿರೋದು. ಮನೆಯ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲೇ, ಅಂದ್ರೆ ಹತ್ತಿರದಲ್ಲೇ, ಮನೆಯಿಂದ ಒಂದು ಸ್ವಲ್ಪ ದೂರನೂ ಹೋಗಿಲ್ಲ, ಅವ್ರ ಮನೆ ಬಿಟ್ಟಿಲ್ಲ, ಅಷ್ಟರಲ್ಲೇ ಈ ರೀತಿಯಾಗಿ ಫೈರಿಂಗ್ ಆಗಿರೋದು. ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅಂದರೆ ಯಾವಾಗಲೂ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡಂಥ ದುಷ್ಕರ್ಮಿಗಳು ಹೀಗೆ ಮಾಡಿರೋದು. ಪ್ರತಿ ಬಾರಿ ಕೂಡ ಕಾರನ್ನು ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿ ತಿಳ್ಕೊಂಡೇ ಹೀಗೆ ಮಾಡಿದ್ದಾರೆ. ಡ್ರೈವಿಂಗ್ ಸೀಟನ್ನು ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗಿರೋದು ರಿಕ್ಕಿ ರೈ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮನೆಯಿಂದ ಬೆಂಗಳೂರಿಗೆ ಹೊರಟಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿದೆ. ಮನೆಯಲ್ಲೇ ಆಗಿರೋದು, ಅಂದರೆ ಮನೆ ಗೇಟನ್ನು ಕೂಡ ಬಿಟ್ಟಿಲ್ಲ. ಮನೆಯ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲಿರುವಂಥ ಸಂದರ್ಭದಲ್ಲೇ ಈ ರೀತಿ ಶೂಟೌಟ್ ಆಗಿರೋದು. ನೀವು ಆ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ. ಕಾರಿನ ಮೇಲೆ ಆಗಿರುವಂಥ ಗುಂಡಿನ ದಾಳಿ ಜೊತೆಗೆ ಅವರು ಕೂಡ ಈಗಾಗಲೇ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬಿಡದಿಯ ಮುತ್ತಪ್ಪ ರೈಯವರ ನಿವಾಸದ ಬಳಿಯೇ ಆಗಿರುವಂತ ಫೈರಿಂಗ್ ಇದು. ಆ ಒಂದಷ್ಟು ಫೋಟೋಗಳನ್ನ ನೀವು TV5 ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ರಿಕ್ಕಿ ರೈ ಕಾರಿನ ಮೇಲೆ ದಾಳಿ ಆಗಿದೆ. ಚಾಲಕ ಜಸ್ಟ್ ಮಿಸ್. ಕೂದಲೆಳೆ ಅಂತರದಲ್ಲಿ ಚಾಲಕ ರಾಜು ಬಚಾವ್ ಆಗಿರೋದು. ಫೈರಿಂಗ್ ಆಗ್ತಾ ಇದ್ದಂತೆ ಕಾರಿನಲ್ಲಿ ಬಗ್ಗಿ ತಪ್ಪಿಸ್ಕೊಂಡಿದ್ದಾನೆ ಚಾಲಕ. ಡ್ರೈವಿಂಗ್ ಸೀಟಲ್ಲಿ ಅವರೇ ಇರ್ತಾರೆ ಅನ್ಕೊಂಡಿದ್ರು ರಿಕ್ಕಿ ರೈ, ಬಟ್ ಚಾಲಕ ಇದ್ದಿದ್ದು ರಾಜು. ಪಕ್ಕದ ಸೀಟ್ನಲ್ಲಿದ್ದಂತ ರಿಕ್ಕಿ ರೈ ಮೂಗು ಹಾಗೂ ಕೈಗೆ ಗುಂಡು ತಗುಲಿದೆ. ರಿಕ್ಕಿ ರೈ ಸ್ಥಿತಿ ಗಂಭೀರ ಆಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. 2 ದಿನದ ಹಿಂದಷ್ಟೇ ರಷ್ಯಾದಿಂದ ರಿಕ್ಕಿ ರೈ ವಾಪಸ್ ಆಗಿದ್ದು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಕ್ರಿಯನಾಗಿದ್ದಂತ ರಿಕ್ಕಿ ರೈ ವಾಪಸ್ ಆಗಿದ್ದನ್ನ ತಿಳ್ಕೊಂಡಿದ್ದಂತ ದುಷ್ಕರ್ಮಿಗಳು ಹೀಗೆ ಮಾಡಿರೋದು. ಕಾರು ಚಾಲಕ ರಾಜುನಿಂದ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಈಗಾಗಲೇ ಬಿಡದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರೋದು. ರಷ್ಯಾದಿಂದ ಭಾರತಕ್ಕೆ ವಾಪಸ್ ಆಗಿದ್ದಂತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಬಗ್ಗೆ ತಿಳ್ಕೊಂಡಂತ ದುಷ್ಕರ್ಮಿಗಳು ಈ ರೀತಿಯಾಗಿ ಟಾರ್ಗೆಟ್ ಮಾಡಿದ್ದಾರೆ. ಯಾವಾಗಲೂ ಕೂಡ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು ಹೇಗಿದ್ರು ರಿಕ್ಕಿ ರೈ ಅನ್ಕೊಂಡು ಡ್ರೈವಿಂಗ್ ಸೀಟ್ ಮೇಲೇನೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ಬಟ್ ಅದೃಷ್ಟವಶಾತ್ ಅಂದ್ರೆ ಇಬ್ರು ಕೂಡ ಬದುಕಿದ್ದಾರೆ. ರಾಜುನು ಬದುಕಿರೋದೆ, ರಿಕ್ಕಿ ರೈನು ಬದುಕಿರೋದೆ. ರಾಜು ಬಗ್ಗಿ ತಪ್ಪಿಸ್ಕೊಂಡಿದ್ದಾರೆ. ಡ್ರೈವಿಂಗ್ ಸೀಟ್ ನಲ್ಲಿ ಆ ಸಂದರ್ಭದಲ್ಲಿ ಇದ್ದಿದ್ದು ಚಾಲಕ ರಾಜುನು ತಪ್ಪಿಸ್ಕೊಂಡಿದ್ದಾರೆ. ಮತ್ತೆ ರಾಜು ಪಕ್ಕದಲ್ಲಿದ್ದಂತ ರಿಕ್ಕಿ ರೈ ಮೂಗಿಗೆ ಮತ್ತೆ ಉಳಿದಂತ ಭಾಗಗಳಿಗೂ ಕೂಡ ಬಲವಾದ ಏಟು ಬಿದ್ದಿದೆ, ಗುಂಡಿನ ಏಟು ಬಿದ್ದಿದೆ. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಪೊಲೀಸರು ಮಾಹಿತಿ ಪಡ್ಕೋತಿದ್ದಾರೆ. ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಗಾಯಾಳು ಹಿನ್ನೆಲೆ ಏನು ಅಂತೇಳಿ ಸರ್, ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ? ಸದ್ಯಕ್ಕೆ ಮೇಲ್ನೋಟಕ್ಕೆ 1 ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ. ಅದು ಏನು ಡ್ರೈವರ್ ಇದ್ದಾರೆ, ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರು
ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬಳಸಿರ್ಬೋದು ಅನ್ಸುತ್ತೆ ಸರ್. ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮು ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಸರ್ ಕಾರಲ್ಲಿ ಎಷ್ಟು ಜನ ಇದು ರಿಟರ್ನ್ ಫೈರ್ ಏನಾದ್ರು ಆಗಿದೆ ಅಂತ ಬಂದು ಏನಾದರೂ ಮಾಹಿತಿ ಇದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕಾರಲ್ಲಿ ಎಷ್ಟು ಜನ ಇದ್ರು ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋ ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಇನ್ನೂ ಸಂಪೂರ್ಣವಾಗಿ FSL ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸರ್ ಗಾಯಾಳು ಸರ್ ಅವರು ಏನೋ ಗನ್ಮ್ಯಾನ್ ಹೊಂದಿದ್ರು ಸರ್. ಆ ಗನ್ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಸೆಕ್ಯೂರಿಟಿ, ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕು. ಓಕೆ.